ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಹಿಲ್ಸೈಡ್ ಪಬ್ಲಿಕ್ ಸ್ಕೂಲ್. ನಾನು ಹೇಳುತ್ತಿರುವ ಕಥೆಯ ಹೆಸರು ಒಂದು ಕಾಡು ಮತ್ತು ಗಜರಾಜ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ದೊಡ್ಡ ಆನೆ ಅತ್ತ ಇತ್ತ ಸುತ್ತಾಡುತ್ತಾ ಒಬ್ಬನೇ ಸುತ್ತಾಡಿ ಬೇಜಾರಾಗಿ ನನಗೂ ಒಬ್ಬ ಸ್ನೇಹಿತ ಇದ್ದರೆ ಚೆನ್ನಾಗಿರುತ್ತದೆ ಅಲ್ಲವಾ ಎಂದು ಆಲೋಚಿಸಿತು. ಹುಡುಕುತ್ತಿದ್ದಾಗ ಅದಕ್ಕೆ ಒಂದು ಕೋತಿ ಕಂಡಿತು. ಆನೆ ಕೋತಿ ಬಳಿ ಬಂದು, ಪ್ರೀತಿಯ ಕೋತಿ, ನೀನು ನನ್ನ ಸ್ನೇಹಿತ ಆಗುವೆಯಾ ಎಂದು ಕೇಳಿತು. ಆಗ ಕೋತಿ ಹೇಳಿತು, ಅಯ್ಯೋ ಸಾಧ್ಯವಿಲ್ಲ, ನೀನು ಎಷ್ಟು ದಪ್ಪ ಇದೀಯ, ನೀನು ನನ್ನ ಹಾಗೆ ಮರದಿಂದ ಮರಕ್ಕೆ ಹಾರಲು ಸಾಧ್ಯವೇ? ರೆಂಬೆಯಿಂದ ರೆಂಬೆಗೆ ಹೆಗರಲು ಸಾಧ್ಯವೇ? ಮರದ ರೆಂಬೆ ಹಿಡಿದು ಜೋಕಾಲಿ ಆಡಲು ಸಾಧ್ಯವೇ? ಇಲ್ಲ, ಆಗೋದಿಲ್ಲ, ನಾನು ನಿನ್ನ ಸ್ನೇಹಿತ ಆಗೋದಿಲ್ಲ ಎಂದು ಹೇಳಿತು. ಆಗ ಆನೆ ತುಂಬಾ ಸಂಕಟದಿಂದ ಹಿಂತಿರುಗಿತು. ಸ್ವಲ್ಪ ಸಮಯದ ನಂತರ ಅದಕ್ಕೆ ಒಂದು ಕಪ್ಪೆ ಕಂಡಿತು. ಆನೆ ಕಪ್ಪೆಯ ಬಳಿ ಬಂದು, ಕಪ್ಪೆರಾಯ, ನೀನು ನನ್ನ ಸ್ನೇಹಿತ ಆಗುವೆಯಾ ಎಂದು ಕೇಳಿತು. ಆಗ ಕಪ್ಪೆ ಹೇಳಿತು, ಅಯ್ಯೋ ಸಾಧ್ಯವಿಲ್ಲ, ನೀನು ಎಷ್ಟು ದಪ್ಪ ಇದೀಯ, ನನ್ನಿಂದ ಆಗೋದಿಲ್ಲ, ನೀನು ನನ್ನ ಹಾಗೆ ನೀರಿನಲ್ಲಿ ಈಜಲು ಬರುತ್ತದೆ, ಮಣ್ಣಿನಲ್ಲಿ ಎಗರಲು ಬರುತ್ತದೆಯೇ? ಇಲ್ಲ, ಆಗೋದಿಲ್ಲ, ನಾನು ನಿನ್ನ ಸ್ನೇಹಿತ ಆಗೋದಿಲ್ಲ ಎಂದು ಹೇಳಿತು. ಆಗ ಆನೆ ಬೇಜಾರಿನಲ್ಲಿ ಮುಂದೆ ಹೋಗ್ತಿದ್ದಾಗ ಅದಕ್ಕೆ ಒಂದು ಮುದ್ದಾದ ಮೊಲವು ಕಂಡಿತು. ಆನೆ ಮೊಲದ ಹತ್ತಿರ ಬಂದು, ಮೊಲವೇ, ನೀನು ನನ್ನ ಸ್ನೇಹಿತ ಆಗುವೆಯಾ ಎಂದು ಕೇಳಿತು. ಆಗ ಮೊಲವು ಹೇಳಿತು, ಅಯ್ಯೋ ಸಾಧ್ಯವಿಲ್ಲ, ನೀನು ಎಷ್ಟು ದಪ್ಪ ಇದೀಯ, ನನಗೆ ಸಾಧ್ಯವಿಲ್ಲ, ನೀನು ನನ್ನ ಜೊತೆ ಆಡಲು ಸಾಧ್ಯವಿಲ್ಲ, ನನ್ನ ಗೂಡು ತುಂಬಾ ಪುಟ್ಟದು ಎಂದು ಹೇಳಿತು. ಆಟ ಆಡತೊಡಗಿತು. ಆಗ ಆನೆ ಬೇಜಾರಿನಲ್ಲಿ ಕುಳಿತಿತು. ಅಲ್ಲಿರುವ ವಿಚಿತ್ರ ಪ್ರಾಣಿಗಳ ಅರಚಾಟ ಕೇಳತೊಡಗಿತು. ಎಲ್ಲಾ ಪ್ರಾಣಿಗಳು ಭಯದಿಂದ ಓಡುತ್ತಿದ್ದವು. ಆಗ ಅದನ್ನು ನೋಡುತ್ತಿದ್ದ ಆನೆಗೆ ಒಂದು ನರಿಯು ಕಂಡಿತು. ಆನೆ ನರಿಯು ಹತ್ತಿರ ಬಂದು, ನರಿಯು, ಏಕೆ ಎಲ್ಲಾ ಪ್ರಾಣಿಗಳು ಇಷ್ಟು ಭಯದಿಂದ ಓಡುತ್ತಿದ್ದವೆ ಎಂದು ಕೇಳಿತು. ಆಗ ನರಿಯು ಹೇಳಿತು, ಗಜರಾಜ, ಹುಲಿಯು ಎಲ್ಲಾ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿದೆ, ನಮ್ಮನ್ನು ಕೊಂದು ತಿನ್ನುತ್ತದೆ ಎಂದು ಭಯದಿಂದ ಹೇಳಿ ಓಡಿತು. ಆಗ ಆನೆ ಅತ್ತ ಇತ್ತ ಹುಲಿಯನ್ನು ಹುಡುಕಿತು. ಏ ಹುಲಿ, ಏಕೆ ಎಲ್ಲ ಅಮಾಯಕ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿರುವೆ ಎಂದು ಕೇಳಿತು. ಆಗ ಹುಲಿಯು ಹೇಳಿತು, ಏ ಡುಮ್ಮ, ನಿನ್ನ ಕೆಲಸ ಏನು ನೋಡಿಕೋ ಹೋಗು ಎಂದು ಹೇಳಿತು. ಆಗ ಆನೆ ಕೋಪ ಕಂಡು ಗಟ್ಟಿಯಾಗಿ ಕಾಲಿನಲ್ಲಿ ಹೊಡೆಯಿತು. ಆಗ ಹುಲಿಯು ಬಹುದೂರ ಹೋಗಿ ಬಿದ್ದಿತ್ತು. ಆಗ ಭಯದಿಂದ ಓಡಿತು. ಆವಾಗ ಅದನ್ನು ನೋಡುತ್ತಿದ್ದ ಎಲ್ಲಾ ಪ್ರಾಣಿಗಳು ಗಜರಾಜನ ಹತ್ತಿರ ಬಂದು, ಅದರಲ್ಲಿ ಒಂದು ಕರಡಿಯು, ಗಜರಾಜ, ನೀನು ನೋಡೋದಕ್ಕೆ ತುಂಬಾ ದಪ್ಪ ಇದೀಯಾ, ಆದರೆ ನೀನು ತುಂಬಾ ಒಳ್ಳೆಯವನು, ನಾವೆಲ್ಲರೂ ಇನ್ನು ಮುಂದೆ ನಿನ್ನ ಸ್ನೇಹಿತ ಆಗಬಹುದಾ ಎಂದು ಕೇಳಿತು. ಈ ಕಥೆಯ ನೀತಿಯು ಪುಸ್ತಕದ ಮುಖಪುಟದಿಂದ ನಿರ್ಣಯಿಸಬೇಡಿ. ಧನ್ಯವಾದಗಳು.